ವೆಲ್ಕಮ್ ಬ್ಯಾಕ್ ಟು ಮಿಷನ್ ಅಕ್ಷ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಸ್ಪೆಷಲ್ ಏನಂದರೆ ತಮ್ಮನೇಲಿ ನೋಡಿರ್ತೀರಾ, ಊರಿಗೆ ಹೋಗ್ತಿದ್ದೀನಿ. ನಿನ್ನೆ ಮೊನ್ನೆ ಫಿಲಮ್ ಆಯಿತು, ಈಗ ಊರಿಗೆ ಹೋಗ್ತಿದ್ದೀನಿ. ಅಂಗಡಿ ನಮ್ಮ ಕೆಂಚಿ ಜೊತೆ ಹೋಗ್ಬಿಟ್ಟು ನಮ್ಮೂರಿಗೆ ಹೋಗ್ಬಿಟ್ಟು ತೋಟ ನೋಡ್ಕೊಂಡು ಅಲ್ಲಿಂದ ಅಜ್ಜಿ ತಾತನ ನೋಡ್ಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಈ ವಿಡಿಯೋ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ಒಂದು ರಿಫ್ರೆಶ್ಮೆಂಟ್, ಒಂದು ಎಂಜಾಯ್ಮೆಂಟ್ ಹೇಗಿರುತ್ತೆ ಮತ್ತು ನನ್ನ ಎಂಜಾಯ್ಮೆಂಟ್ ಹೇಗಿರುತ್ತೆ ಅಂತ ನೋಡ್ಸೋಕ್ಕಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಮಾತ್ರ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ಬರುತ್ತೆ. ಹೋಗೋ ಮುಂಚೆ ಫಸ್ಟು ಗಿಡಕ್ಕೆ ನೀರು ಹಾಕ್ಬಿಡೋಣ. ನಾನು ನಾಳೆ ಬರ್ತೀನಿ, ನಾಳೆವರೆಗೂ ಗಿಡಕ್ಕೆ ನೀರು ಹಾಕ್ಬಿಡೋಣ. ನೀರು ಹಾಕಿದ್ದಾಯಿತು. ಈಗ ಒಂಚೂರು ರೆಡಿಯಾಗಿಬಿಟ್ಟು, ಯಾಕಂದರೆ ಗಾಡಿಯಲ್ಲಿ ಹೋಗೋದಲ್ಲ, ಸ್ವಲ್ಪ ಚಳಿ ಇರುತ್ತೆ, ಸ್ವಲ್ಪ ರೆಡಿಯಾಗಿಬಿಟ್ಟು ಸ್ವೆಟರೆಲ್ಲ ಹಾಕೊಂಡು ಹೋಗೋಣ. ಹೋಗ್ಬಿಟ್ಟು ತೋಟ ಹತ್ರ ಹೋಗ್ಬಿಟ್ಟು ನೀರು ಮೋಟ್ರೆಲ್ಲ ಚೆಕ್ ಮಾಡಿಬಿಟ್ಟು ಬರುವ. ಈಗ ರೆಡಿಯಾಗಿದ್ದೀನಿ. ಅದೇ ಬ್ಲ್ಯಾಕ್ ಹುಡೀಸ್, ಕೆಳಗಡೆ ಕಾರ್ಗೋ ಪ್ಯಾಂಟ್. ಯಾಕಂದರೆ ಚಳಿ ಆಗ್ದಿರ ಇಲ್ಲಿ ಅಂತ. ಚೆನ್ನಾಗಿತ್ತಾ? ಕಮೆಂಟ್ ಮಾಡಿ ಹೇಗಿದೆ ಅಂತ. ಹೋಗೋಣ ಬನ್ನಿ ಸೇಫಾಗಿ. ಸಾಕಾಗಿದಲ್ಲ, ಇದು ಒಂಥರ ಸಿನಿಮಾಟಿಕ್ ಶಾಟ್ ಥರ ಐತೆ, ಅದಕ್ಕೆ ಚೆನ್ನಾಗಿದೆಯಲ್ಲ. ಅಲ್ಲಿ ರೀತಿ ಒಳ್ಳೆ ಫೋಟೋಸ್, ಗ್ರೀನರಿ ಇದೆ, ನೀರಿದೆ, ಅಲ್ಲಿ ದೇವಸ್ಥಾನ ಹತ್ರ ಫೋಟೋಸ್ ಇಡ್ಬೋದು. ಈ ಟೈಮಲ್ಲಿ ಅನಿಸುತ್ತೆ ಯಾರಾದರೂ ಇರಬೇಕಾಗಿತ್ತು ಅಂತ. ಸೋಲೋ ಡ್ರೈವಿಂಗ್ ಇಷ್ಟನಾ, ಬಟ್ ಈ ಟೈಮಲ್ಲಿ ಅನಿಸುತ್ತೆ ಯಾರಾದರೂ ಇರಬೇಕಾಗಿತ್ತು ಅಂತ. ಮಸ್ತಾಗಿತ್ತಲ್ವ ಲೊಕೇಶನ್. ನಮ್ಮ ಬಾಸ್. ಹೋಗೋಣ ಬನ್ನಿ ಊರಿಗೆ. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಇದೆ. ಹೋಗೋಣ, ಹೋಗ್ಬಿಟ್ಟು ನಮ್ಮ ಊರು ನೋಡಿಸ್ತೀನಿ, ನಮ್ಮ ತೋಟ ನೋಡಿಸ್ತೀನಿ. ನೋಡಿ, ಎಂಜಾಯ್ ಮಾಡಿ. ಇದು ನಮ್ಮೂರು ದೊಡ್ಡಕೆರೆ, ಫುಲ್ ತುಂಬ ಬಿಡಿದೆ. ಫೈನಲಿ ನಮ್ಮ ತೋಟಕ್ಕೆ ರೀಚ್ ಆಗಿದೆ. ಗೇಟ್ ಕಾಣಿಸ್ತೀನಿ ಏನು, ಗೇಟ್ ಕಾಣಿಸ್ತೀನಿ. ಹೋಗಿ ಏನು ಮಾಡ್ತೀವಿ ಅಂತ ಚೆಕ್ ಮಾಡಿ ಹೇಗೆ ನೋಡಿ ಬರುವ. ಕೆನ್ಸಿಲ್ಲ, ರೆಸ್ಟ್ ಮಾಡಲಿ, ಆರಾಮಾಗಿ ಇಲ್ಲಿ ನೆರಳು ಹಾಕಿದ್ದೀನಿ. ನಾವು ಹೋಗಿ ನೋಡ್ಕೊಂಬರೋಣ. ತೋಟದಲ್ಲಿ ಇದೆ ತೋಟ. ಬೋರು ಈ ಕಡೆ ಇದೆ, ಲೆಫ್ಟ್ ಸೈಡಲ್ಲಿ ನೋಡಿರ್ತೀವಿ ಪ್ರೀವಿಯಸ್ ವೀಡಿಯೋಸ್ ಎಲ್ಲ. ಗಿಡ ನೋಡೋಣ ಬನ್ನಿ, ಗಿಡಗಳೆಲ್ಲ ನೋಡ್ಕೊಂಡು ನೀರು ಬರ್ತಿದೆಯೇನೋ ಅಂತ ನೋಡಿ ಬರುವ. ಇದು ತೆಂಗು ಗಿಡ ಮತ್ತು ಮಾವಿನ ಗಿಡ. ಪ್ರೀವಿಯಸ್ ವೀಡಿಯೋಲ್ಲಿ ನೋಡಿರ್ತೀರ ನೀವು ಯಾವ ಗಿಡ ಅಂತ. ನೀರು ಬರ್ತಿದೆ ನೋಡಿ, ಕಾಣಿಸ್ತಿದೆಯಾ? ನೀರು ಕರೆಂಟ್ ಬಂದಿದೆ, ನೀರು ಬರ್ತಾ ಇದೆ ಎಲ್ಲ ಗಿಡಕ್ಕೂ. ನೀರು ಎಷ್ಟು ಬಿಸಿಗಿದೆ ಅಂದ್ರೆ ಸೋಲಾರ್ಗಳು ಕೂಡ ಎಷ್ಟು ಬಿಸಿ ಬರಲ್ಲ, ಅಷ್ಟು ಬಿಸಿ ಇದೆ. ಸಖತ್ ಬಿಸಿ ಇದೆ ನೀರು ಮಾತ್ರ. ಬಿಸಿ ನೀರು ನಮ್ಮ ಗಿಡಗಳಿಗೆ.
ಜಿಂಕೆ ಏನೋ ಬಂದಿದೆ ಅನ್ಕೊಂತೀನಿ ನೋಡಿ ಕಾಲೇಜ್. ಜಿಂಕೆ ಅನ್ಕೊಂತೀನಿ. ಬೇರೆ ಪ್ರಾಣಿ ಇದ್ರೆ ಕಮೆಂಟ್ ಮಾಡಿ. ಚೆನ್ನಾಗಿ ಓಡಾಡಿದೆ ಎಲ್ಲ ಬಂದು. ಜಿಂಕೆನೇ ಅನ್ಕೊಂತೀನಿ. ಬೇರೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೂ ಗೊತ್ತಿಲ್ಲ ಯಾವ ಪ್ರಾಣಿ ಅಂತ. ಜಿಂಕೆ ಇರಬಹುದು. ನೀರು ಚೆನ್ನಾಗಿ ಬರ್ತಿದೆ. ಇದು ನೋಡಿ ಫುಲ್ಲು ತುಂಬ ಬಿಟ್ಟಿದೆ. ಬಂದು ತೋಟ ಎಲ್ಲ ನೋಡಿದಾಯ್ತು. ನೀರೆಲ್ಲ ಚೆನ್ನಾಗಿ ಹೋಗ್ತಿದೆ. ಬಟ್ ಜಿಂಕೆಗಳು ಜಾಸ್ತಿ ಕಾಟ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇವಾಗ ಹೊರಡೋಣ ಅಂದರೆ ಬೆಂಗಳೂರು ಹೊಡ್ತಿಲ್ಲ, ಬಂಗಾರಪೇಟೆಗೆ ಹೋಗಿ ನಮ್ಮ ತಾತ ಅಜ್ಜಿ ಮಾತಾಡ್ಸ್ಕೊಂಡು ಅಲ್ಲೇ ರೆಸ್ಟ್ ಮಾಡಿ ನಾಳೆ ಹೋಗುವ. ಅಲ್ಲಿ ಮತ್ತೆ ನಮ್ಮ ಫ್ರೆಂಡ್ ಒಬ್ಬ ಇದ್ದಾರೆ ಸುದೀಪ್ ಅಂತ, ಅವ್ರಿಗೆ ಫೋನ್ ಮಾಡಿ ನೋಡ್ತೀನಿ. ಆದರೆ ಅಲ್ಲೇ ಮೀಟ್ ಆಗೋಣ. ಬನ್ನಿ ಫ್ರೆಂಡ್ಸ್ ಹೋಗೋಣ ಊರಿಗೆ. ಆನ್ ದ ವೇ ಹೋಗುವಾಗ ಹೊಟ್ಟೆ ಸಿದ್ದಿತ್ತೆ, ಏನಾದರೂ ತಿನ್ಕೊಂಡು ಹೋಗೋಣ. ಏನಾದರೂ ಕೊಡಿಸ್ಬೇಕು. ಕೆಂಚಿ ಪಾಪ ಹೋಗುವಾಗ ಅಲ್ಲಿ ಎಲ್ಲಾದರೂ ಪೆಟ್ರೋಲ್ ಇದ್ದರೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋಣ. ಓಕೆನಾ ಕೆಂಚಿ? ಬಾಯ್ ತೋಟ. ನೆಕ್ಸ್ಟ್ ಯಾವಾಗ ಬರ್ತೀನಿ ಅವಾಗ ಸಿಗುವ. ಬಾಯ್. ಚೆನ್ನಾಗಿರಿ, ಆರಾಮಾಗಿರಿ. ಬಟ್ ಜಿಂಕೆ ಮಾತ್ರ ಬರ್ತಿದೆ. ಏನು ಮಾಡೋಕ್ಕಾಗಲ್ಲ. ಏನು ಮಾಡಬೇಕು ಅಂತ ಸ್ವಲ್ಪ ಐಡಿಯಾ ಇದ್ದರೆ ಹೇಳಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ತಾತ ಊರಿಗೆ ಹೋಗ್ಬಿಟ್ಟು ರೆಸ್ಟ್ ಮಾಡೋಣ. ಸುಮ್ಮನೆ ನಾವು ಹೋಗುವ ಬಾರೆ ದಾರಿ. ಮನೋಜವಂ ಮಾರುತ ತುಲ್ಯ ವೇಗಂ ಯಾಕೋ ದೆವ್ವ ಫೀಲ್ ಬರ್ತಿದೆ. ಅದೊಂದು ಮಾಟ ಮಧ್ಯಾಹ್ನ ಬೇರೆ ಇದ್ದೀನಿ. ಯಾಕೋ ದೆವ್ವ ಫೀಲ್ ಬರ್ತಿದೆ. ಫೈನಲಿ ನಮ್ಮೂರು ರೀಚ್ ಮಾಡಿದೆ. ನಮ್ಮೂರಿಗೆ ಬರ್ತಾ ರೋಡಲ್ಲೇ ಬೆಟ್ಟ ಗುಡ್ಡ, ದೇವಸ್ಥಾನ ನೋಡಿ, ಕಾಳಿ ಮಾತೆ ದೇವಸ್ಥಾನ ಇಲ್ಲ ಐತೆ, ಕಟೇರಮ್ಮ. ಇದು ನಮ್ಮೂರು ದೇವಸ್ಥಾನ. ಇದು ನಮ್ಮೂರು ನೋಡಿ ಹೇಗಿದೆ. సింగమల్లె నువ్వు శిఖరము చేరు. Give me some sunshine, give me some rain, give me another chance, I wanna grow up once again. Give me some sunshine, give me some rain, give me another chance, I wanna grow up once again. ಕಬಾಬ್ ಮಾಡೋಣ. ತಾತಾಜಿ ಊರಿಗೆ ಬಂದು ತಾತಾಜಿ ಕಬಾಬ್ ಮಾಡ್ಕೊಡೋದು ಒಂಥರ ಕಿಕ್ಕಿದೆ. ಕಬಾಬ್ ಮಾಡೋಣ. ಒನ್ ಮೋರ್ ಅನ್ಬೇಕು ನೀವು. ಬಾಯಿಲೆ ತಿನ್ ಬಾ. ತಿನ್ನು. ಎಲ್ಲ ಬೇಕಿದ್ಯಾ? ಹಾಯ್ ನೋಡ್ಲಿ. ಹಾಯ್ ನೋಡ್ಲಿ. ಚೆನ್ನಾಗಿದ್ದೀರಾ?